ನಮಸ್ಕಾರ. ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಏಷ್ಯಾ ಕಪ್ನ ಚುಟುಕು ಕ್ರಿಕೆಟ್ ಕದನ ಈಗ ಮತ್ತಷ್ಟು ರಂಗೇರಿದೆ. ಪಾಕಿಸ್ತಾನ ಭಾರತ ಈ ಒಂದು ಪಂದ್ಯದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಏಷ್ಯಾ ಕಪ್ ಟೂರ್ನಿಯಲ್ಲಿ ಮೊನ್ನೆ ತಾನೇ ನಮ್ಮ ಭಾರತ ತಂಡ ಪಾಕಿಸ್ತಾನವನ್ನ ಬಗ್ಗು ಬಡಿದು ಗೆದ್ದದ್ದಾಯಿತು. ಇದೀಗ ಮತ್ತೊಮ್ಮೆ ಸೂಪರ್ 4 ಹಂತದಲ್ಲಿ ಪಾಕಿಸ್ತಾನವನ್ನ ಅದರ ಎದುರು ಆಡಲು ಮತ್ತೆ ನಮ್ಮ ಭಾರತ ಸಜ್ಜಾಗಿದೆ. ಹಾಗಾದ್ರೆ ಲೆಕ್ಕಾಚಾರ ಹೇಗಿದೆ? ಆಡುತ್ತಾ ಭಾರತ ಪಾಕಿಸ್ತಾನದ ವಿರುದ್ಧ? ಹಾಗಾದ್ರೆ ಟಾಪ್ 2 ತಂಡಗಳು ಬರುವುದಾದ್ರೂ ಯಾವುದು? ಮತ್ತು ಭಾರತ ಮೊನ್ನೆ ಶೇಕ್ ಹ್ಯಾಂಡ್ ಮಾಡದೇ ಇರುವಂತಹ ಆ ಒಂದು ವಿಚಾರ ಹೇಗಿದೆ? ಅದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಇವೆಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಏಷ್ಯಾ ಕಪ್ ಕ್ರಿಕೆಟ್ ಚುರುಕು ನೋಡ್ತಾ ಇದ್ದೀವಿ, ಯಾವ ರೀತಿ ಮ್ಯಾಚ್ ಆಗ್ತಾ ಇದೆ ಅಂತೇಳಿ. ಪ್ರತಿದಿನ ಪ್ರತಿ ಪಂದ್ಯಗಳು ಕೂಡ ಬಹಳಷ್ಟು ರೋಚಕತೆಯನ್ನು ಹುಟ್ಟಿಸ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧ ಪಂದ್ಯ ಮೊನ್ನೆ ಗೆದ್ದದ್ದಾಯಿತು. ಇದೀಗ ಸೂಪರ್ 4 ಹಂತದಲ್ಲಿ ಮತ್ತೆ ಪಾಕಿಸ್ತಾನದ ಎದುರು ಆಡಲು ಸಜ್ಜಾಗಿದೆ ಭಾರತ. ಆಡುತ್ತಾ ಎನ್ನುವಂಥದ್ರ ಬಗ್ಗೆ ಖಂಡಿತ ಆಡಲೇಬೇಕು, ಆಡೇ ಆಡ್ತಾರೆ. ಯಾಕಂತಂದರೆ ಇದೊಂದು ಟೂರ್ನಮೆಂಟ್ ಆಗಿರೋದು. ಯಾವುದೇ ಒಂದು ದ್ವಿಪಕ್ಷೀಯ ಸರಣಿ ಬಂದಾಗ ಟೀಮ್ ಇಂಡಿಯಾ ಪಾಕಿಸ್ತಾನ ಯಾವತ್ತೂ ಆಡಲ್ಲ. ಸೊ ಈ ಥರ ICC ಅದು ಆಗ್ಬೋದು ಅಥವಾ ಏಷ್ಯಾ ಟೂರ್ನಮೆಂಟ್ಗಳಾಗ್ಬೋದು, ಈ ಟೂರ್ನಮೆಂಟ್ಗಳಲ್ಲಿ ಮಾತ್ರನೇ ಇಂಡಿಯಾ ಪಾಕಿಸ್ತಾನ ಆಡುವಂಥದ್ದು. ಸೊ ಹಾಗಾಗಿ ಈ ಮ್ಯಾಚ್ ಆಡ್ತಾರೆ ಖಂಡಿತವಾಗ್ಲೂ. ಸಂಡೇ ಸೆಪ್ಟೆಂಬರ್ 21ನೇ ತಾರೀಕು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಕಾದಾಟ ನಡೆಸ್ತವೆ ಡೆಫಿನೆಟ್ಲಿ. ಒಂದು ವೇಳೆ ಆಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಪಾಕಿಸ್ತಾನ ತಂಡಕ್ಕೆ ಲಾಸ್ ಅಂತ ನಾವು ಹೇಳ್ಬೋದು. ಬಟ್ ಆ ರೀತಿ ಆಗಲ್ಲ, ಆಡ್ತಾರೆ. ಸ್ವಲ್ಪ ಬಹಳ ಅಹಂಕಾರ ತೋರಿಸ್ತಾ ಇದ್ದಾರೆ ಪಾಕಿಸ್ತಾನ ತಂಡ ಎನ್ನುವಂಥದ್ರ ಬಗ್ಗೆ. ಯಾಕಂತಂದ್ರೆ ಮೊನ್ನೆ UAE ವಿರುದ್ಧ ಪಾಕಿಸ್ತಾನ ಮ್ಯಾಚ್ ಇತ್ತು, ಲೇಟ್ ಆಗಿ ಬಂದ್ರು. ಯಾಕಂತಂದ್ರೆ ಮೊನ್ನೆ ಭಾರತ ತಂಡದ ಆಟಗಾರರು ಸೆಕೆಂಡ್ ಮಾಡಲಿಲ್ಲ ಎನ್ನುವಂತಹ ಕಾರಣವನ್ನ ಮುಂದಿಟ್ಟುಕೊಂಡು ನಾವು ಮ್ಯಾಚ್ ಆಡಲ್ಲ ಎನ್ನುವಂತಹ ಹಠ ಹಿಡಿದಿದ್ರು. ಒಂದು ಡ್ರಾಮಾ ಚಾಲು ಮಾಡಿಬಿಟ್ಟಿದ್ರು ನಮ್ಮ ಪಾಕಿಸ್ತಾನ ತಂಡದ ಪ್ಲೇಯರ್ಸ್ಗಳೆಲ್ಲ ಕೂಡ. ಆದ್ರೆ ಕೊನೆಗೆ ಮತ್ತೆ ತಂಡವನ್ನ ಆಟ ಆಡಿದ್ರು, ಮತ್ತೆ ಸ್ಟೇಡಿಯಂಗೆ ಬಂದ್ರು, ಆಟ ಆಡಿದ್ರು. ನೆಕ್ಸ್ಟ್ ಈಗ ಭಾರತದ ವಿರುದ್ಧ ಅದೇ ರೀತಿಯಾಗಿರ್ತಕ್ಕಂಥ ಚಾಳಿಯನ್ನ ಮುಂದುವರಿಸ್ತಾರ ಪಾಕಿಸ್ತಾನ ತಂಡ ಅನ್ನುವಂಥದ್ದು? ಇಲ್ಲ, ಹಂಗೆ ಮಾಡಕ್ ಚಾನ್ಸೇ ಇಲ್ಲ, ಮಾಡಲ್ಲ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅವ್ರು ಯಾಕೆ ಆ ಥರ ಮಾಡಿದ್ರು ಅಂದ್ರೆ ಹ್ಯಾಂಡ್ ಶೇಕ್ ಒಂದು ಕಾಂಟ್ರವರ್ಸಿ ಆಗಿತ್ತು. ಸೊ ಟೀಮ್ ಇಂಡಿಯಾ ಪ್ಲೇಯರ್ಸ್ ಯಾರು ಕೂಡ ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ ಮ್ಯಾಚ್ ಆದಮೇಲೆ. ಟಾಸ್ ವೇಳೆ ಕೂಡ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ. ಸೊ ಅವರು ಪಾಕಿಸ್ತಾನ ಕ್ಯಾಪ್ಟನ್ನು ಹ್ಯಾಂಡ್ ಶೇಕ್ ಏನೇನು ಕೈ ಕೊಡಕ್ಕೆ ಅವ್ರು ಮುಂದೆ ಕೈ ಕೊಟ್ಟರು, ಇವನು ಮೈಕ್ ಕೊಡ್ತಾ ಇದ್ದ ಸೂರ್ಯಕುಮಾರ್ ಯಾದವ್ ಅವರು. ಹೌದೌದು. ಸೊ ಅಲ್ಲೂ ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಸೂರ್ಯಕುಮಾರ್ ಯಾದವ್. ಬಟ್ ಇದೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು ಹ್ಯಾಂಡ್ ಶೇಕ್ದು. ಪಾಕಿಸ್ತಾನ ಪ್ಲೇಯರ್ಸ್ಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಮುಖಭಂಗ ಆಯಿತು. ಸೊ ಅದಲ್ಲದೆ ಮತ್ತೆ ಮ್ಯಾಚ್ ರೆಫ್ರಿ ಇದ್ರು, ಆ್ಯಂಡಿ ಪೈಕ್ರಾಫ್ಟ್ ಅನ್ನೋ ಒಂದು ಮ್ಯಾಚ್ ರೆಫ್ರಿ, ಅವರು ಟೀಮ್ ಇಂಡಿಯಾ ಪ್ಲೇಯರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಕೂಡ ಇವರು ಪಾಕಿಸ್ತಾನ ಆರೋಪ ಮಾಡ್ತಾ ಇತ್ತು. ಸೊ ಈ ಕಾರಣದಿಂದಾಗಿ ನೆಕ್ಸ್ಟ್ ಮ್ಯಾಚ್ಗೆ ಇವರು ಆ್ಯಂಡಿ ಪೈಕ್ರಾಫ್ಟ್ ಇವರು ಮ್ಯಾಚ್ ರೆಫ್ರಿ ಆಗಿ ಬರಬಾರ್ದು ನಮಗೆ ಅಂತಲೂ ಇವರು ಪಟ್ಟಿಡ್ದಿದ್ರು. ಸೊ ಬರಬಾರ್ದು, ಒಂದು ವೇಳೆ ಅವರೇನಾದರೂ ಬಂದರೆ ನಾವು ಮ್ಯಾಚ್ ಆಡಲ್ಲ ಅಂತ ಇವರು ಪಟ್ಟಿಡ್ದಿದ್ರು. ಈ ಕಾರಣದಿಂದನೇ ಅವರು ಲಾಸ್ಟ್ UAE ಮ್ಯಾಚ್ ವಿರುದ್ಧ ಸ್ವಲ್ಪ ಆಡಲ್ಲ ಅಂತ ನಾವು ಸ್ಟಾರ್ಟಿಂಗಲ್ಲಿ ಹಠ ಮಾಡಿದ್ರು. ಸೊ ಆಮೇಲೆ ಫೈನಲಿ 1 hour ಲೇಟ್ ಆದಮೇಲೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಬಿಫೋರ್ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು ಎಲ್ಲರೂ, ಮ್ಯಾಚ್ ರೆಫ್ರಿ ಮತ್ತು ಟೀಮ್ ಮ್ಯಾನೇಜ್ಮೆಂಟು ಮತ್ತು ಎಲ್ಲ ICC ಅಧಿಕಾರಿಗಳೆಲ್ಲರೂ ಕೂಡ ಕೂತು ಮಾತಾಡಿಕೊಂಡು ಪಾಕಿಸ್ತಾನ ಏನು ಬೇಡಿಕೆ ಇತ್ತು ಅದೆಲ್ಲ ಮಾತಾಡಿ ಒಂದು ಸಂಧಾನ ಮಾಡಿ ಮತ್ತೆ ಮ್ಯಾಚ್ ಆಗೋ ಥರ ಮಾಡಿದ್ರು. ಎಸ್ ರಮೇಶ್ ಅವರೇ, ಈ ಒಂದು ನೆಕ್ಸ್ಟ್ ನಾನು ಕೇಳುವಂತಹ ಕ್ವಶನ್ ಬಗ್ಗೆ ತುಂಬಾ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ. ಆಬ್ವಿಯಸ್ಲಿ ಪೆಹಲ್ಗಾಮ್ ಅಟ್ಯಾಕ್ ನಾವು ಖಂಡಿಸಲೇಬೇಕು. ಆ ಪಾಕಿಸ್ತಾನದ ಉಗ್ರರು ನಮ್ಮ ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಂಡ್ಬಿಟ್ರು, ಇದನ್ನ ಖಂಡಿಸಲೇಬೇಕಾಗುತ್ತೆ. ಆದರೆ ಆಟ ಅಂತ ಬಂದಾಗ, ಕ್ರಿಕೆಟ್ ಅಂತ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಭಾರತೀಯ ಆಟಗಾರ ವರ್ತನೆ ಬೇಕಿತ್ತಾ ಎನ್ನುವಂಥದ್ರ ಬಗ್ಗೆ. ಯಾಕಂದ್ರೆ ಕ್ರೀಡಾ ಸ್ಫೂರ್ತಿ ಮೆರೆಯಲೇಬೇಕು, ಓಕೆ. ಒಂದು ಹ್ಯಾಂಡ್ ಶೇಕ್ ಮಾಡದೇ ಇರುವಂತಹ ಘಟನೆ ಕೂಡ, ಮತ್ತು ಪಾಕಿಸ್ತಾನದ ಆಟಗಾರರು ಗ್ರೌಂಡ್ನಲ್ಲಿ ಕಾಯ್ತಾ ಇದ್ರು ಹ್ಯಾಂಡ್ ಶೇಕ್ ಮಾಡಲಿಕ್ಕೆ, ಇವರು ಡೋರನ್ನು ಕ್ಲೋಸ್ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕ ಘಟನೆಗಳು ಇದು ಬೇಕಿತ್ತ ಕ್ರಿಕೆಟ್ ಆಟದಲ್ಲಿ? ಯಾಕಂತಂದ್ರೆ ನಿಮ್ದು ಅಷ್ಟು ವೈರತ್ವ ಇತ್ತಂತಂದ್ರೆ ಆ ಟೂರ್ನಿಯನ್ನೇ ಬಹಿಷ್ಕಾರ ಮಾಡಬಾರ್ದಿತ್ತು, ಅಥವಾ ನಾವು ಆಟ ಆಡುವುದಿಲ್ಲ, ಏಷ್ಯಾ ಕಪ್ ಟೂರ್ನಿಯನ್ನು ಬಹಿಷ್ಕಾರ ಮಾಡ್ತೇವೆ, ಈ ಸರಣಿಯನ್ನು ಆಡುವುದಿಲ್ಲ ಎನ್ನುವಂಥ ನಿರ್ಧಾರಕ್ಕೆ ಬರಬೇಕಿತ್ತು. ಆಟ ಆಡ್ತಾರೆ, ಎದುರು ಬುದುರು ಮುಖಾಮುಖಿಯಾಗಿ ಆಟ ಆಡ್ತಾರೆ, ಆದ್ರೆ ಕೊನೆಗೆ ಒಂದು ಕೈ ಕುಲುಕದೆ ಹೋಗ್ತಾ ಇರುವಂತದ್ದು ಕೂಡ ಎಲ್ಲೋ ಕ್ರೀಡಾ ಸ್ಫೂರ್ತಿಯನ್ನು ಮರೆತು ಬಿಟ್ರ ಆಟಗಾರರು ಎನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಖಂಡಿತವಾಗ್ಲೂ ಹ್ಯಾಂಡ್ ಶೇಕ್ ಮಾಡದೇ ಇರೋದು ನಿಜವಾಗ್ಲೂ ಬೇಸರ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಅದರಿಂದ ನಮ್ಗೇನು ಸಿಗೋಂಥದ್ದೇನು ಇಲ್ಲ, ಸಣ್ಣ ವಿಚಾರ ಅದೆಲ್ಲಾನು. ಒಂದು ಕ್ರೀಡಾ ಸ್ಫೂರ್ತಿ ನಾವು ಮೆರಿಬೇಕಾದ್ರೆ ಇದೆಲ್ಲ ಮಾಡಲೇಬೇಕು. ಅದು ನಾವು ಹ್ಯಾಂಡ್ ಶೇಕ್ ಮಾಡದೆ ಸಣ್ಣತನ ತೋರಿಸೋದು ಒಂದು ಸಣ್ಣತನ ಅಂತ ನನಗೂ ಅನಿಸ್ತಾ ಇದೆ, ಒಂದು ಪರ್ಸ್ನಲಿ ಹೇಳ್ಬೇಕಂತಂದ್ರೆ. ಯಾಕಂತಂದ್ರೆ ರಾಜಕೀಯ ಬೇರೆ, ಸ್ಪೋರ್ಟ್ಸ್ ಬೇರೆ. ಸೊ ಆಲ್ರೆಡಿ ಪಾಕಿಸ್ತಾನ ತಂಡ ತುಂಬ ಸಫರ್ ಆಗಿದೆ ಆಲ್ರೆಡಿ. ನಮ್ಮ ಭಾರತದ ಎಗ್ನೆಸ್ಟ್ ಆಗಿ ಅವ್ರ ರಾಜಕೀಯ ಸಮಸ್ಯೆಗಳಿಂದಾಗಿ ಅವ್ರು ಸಾಕಷ್ಟು ನಷ್ಟ ಆಗಿದೆ ಅವ್ರಿಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇಂಡಿಯನ್ ಪ್ರೀಮಿಯರ್ ಲೀಗ್ ಇನಾಗ್ರೇಷನ್ 2008 ಅವರು ಆಡಿದ್ದು IPL, ಮತ್ತೆ ಅವ್ರಿಗೆ ಚಾನ್ಸೇ ಸಿಗಲಿಲ್ಲ.
ಮತ್ತೆ ಅವರು ನಾವು ಒಂದು ದ್ವಿಪಕ್ಷೀಯ ಸರಣಿಯಲ್ಲೂ ಕೂಡ ನಾವು ಇಂಡಿಯಾ ಪಾಕಿಸ್ತಾನ ಆಡ್ತಾ ಇಲ್ಲ ಈಗ. ಏನಿದ್ರು ಟೂರ್ನಮೆಂಟ್ಗಳಲ್ಲಿ ಮಾತ್ರನೇ ಪಾಕಿಸ್ತಾನ ಇಂಡಿಯಾ ಆಡ್ತಕ್ಕಂಥದ್ದು. ಇದು ತುಂಬಾ ನಷ್ಟ ಆಗಿದೆ ಪಾಕಿಸ್ತಾನ ತಂಡಕ್ಕೂ ಕೂಡ, ಅವರ ಒಂದು ಆದಾಯಕ್ಕೂ ಕೂಡ ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಎಸ್, ಭಾರತ ದೇಶ ಕೂಡ ನೀವು ಹೇಳಿದಾಗೆ ಶತ್ರುವನ್ನು ಕೂಡ ಮಿತ್ರರಂತೆ ಕಾಣುವಂತಹ ದೇಶ ರಮೇಶ್ ಅವರೇ. ಹೌದು, ಖಂಡಿತವಾಗ್ಲು. ಮತ್ತೆ ನಾವು ಪೆಹಲ್ಗಾಮ್ ನಮ್ಮ ಅಟ್ಯಾಕ್ ಆಗಿತ್ತು, ಅದು ಖಂಡಿತವಾಗ್ಲು ಖಂಡಿಸ್ಬೇಕು ಅದಕ್ಕೆ ನಾವೇನ್ ಮಾಡಬೇಕು, ಭಾರತ ಸರ್ಕಾರ ಏನ್ ಮಾಡಬೇಕು ಅದಕ್ಕೆ ಅವ್ರು ಮಾಡಿದ್ದಾರೆ ಆಲ್ರೆಡಿ. ಸೊ ಅಂದ್ರೆ ನಮ್ಗೆ ರಾಜಕೀಯ ಬೇರೆ, ಸ್ಪೋರ್ಟ್ಸ್ ಬೇರೆ. ನಾವು ರಾಜಕೀಯನ ಸ್ಪೋರ್ಟ್ಸ್ ತಂದು ನಾವು ಇಲ್ಲಿ ರಾಜಕೀಯ ಮಾಡೋದು ಅದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಹ್ಯಾಂಡ್ ಶೇಕ್ ಏನ್ ಮಾಡ್ಬೇಕಾಗಿತ್ತು ಅಂತ ನನ್ಗನ್ನಿಸ್ತಾ ಇದೆ. ಒಂದ್ ವೇಳೆ ನೀವು ಆಡಲ್ಲ, ಪಾಕಿಸ್ತಾನ ವಿರುದ್ಧ ನಾವು ಒಂದು ಏನೋ ಹ್ಯಾಂಡ್ ಶೇಕ್ ಮಾಡಲ್ಲ, ಈ ತರ ಮನಸ್ಥಿತಿ ಇದ್ದಿದ್ರೆ ಟೂರ್ನಮೆಂಟ್ ಅಲ್ಲಿ ಅವ್ರ ಮೇಲೆ ಮ್ಯಾಚ್ ಆಡಬಾರ್ದಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ಬೇಕಾಗಿತ್ತು ನಾವು ಮ್ಯಾಚ್ ಆಡಲ್ಲ ಅಂತ. ನೀವು ಇದು ಲೆಜೆಂಡ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲೂ ನೀವು ನೋಡ್ಬೋದು, ಅವಾಗ ಇಂಡಿಯಾ ಚಾಂಪಿಯನ್ಸ್ ಕೂಡ ಆಡಿರಲಿಲ್ಲ ಮ್ಯಾಚ್ ಪಾಕಿಸ್ತಾನ ವಿರುದ್ಧ. ಅವತ್ತು ಭಾರತ ಲೆಜೆಂಡ್ ತಂಡ ಚಾಂಪಿಯನ್ ಆಗ್ತಾ ಇತ್ತು. ಮತ್ತು ಆದರೆ ಸೆಮಿಫೈನಲ್ ಅಲ್ಲಿ ಇರ್ಬೇಕು ಮೋಸ್ಟ್ಲಿ, ಪಾಕಿಸ್ತಾನ ತಂಡ ಎದುರಾಗಿತ್ತು. ಆ ಟೈಮಲ್ಲಿ ಅವರು ಮ್ಯಾಚ್ ಆಡಲ್ಲ ನಾವು ಅಂತ ಹೇಳ್ಬಿಟ್ಟಿದ್ರು. ಅಂದ್ರೆ ಅದೊಂಥರ ದಿಟ್ಟತನ ಅಂತ ನಾವು ಹೇಳ್ಬೋದು ಅಲ್ಲಿ. ಸೊ ಅದೇ ರೀತಿ ಇಲ್ಲಿ ಇವರು ನಾವು ಪಾಕಿಸ್ತಾನ ಮೇಲೆ ಆಡಲ್ಲ ಅಂತ ಸ್ಟಾರ್ಟಿಂಗ್ಗೆ ಹೇಳಿದ್ರೆ ಅದೊಂಥರ ಇರ್ತಾ ಇತ್ತು. ಬಟ್ ಅಲ್ಲಿ ಬಂದ್ಬಿಟ್ಟು ನೀವು ಮ್ಯಾಚು ಕೂಡ ಆಡಿ ಮ್ಯಾಚಲ್ಲೂ ಗೆದ್ದು ಆಮೇಲೆ ನೀವು ಹ್ಯಾಂಡ್ ಶೇಕ್ ಮಾಡಿಲ್ಲ ಅಂದ್ರೆ ಅದೊಂಥರ ಸಣ್ಣತನ ಅಂತ ನನ್ಗನ್ನಿಸ್ತು. ಅದು ಒಂದು ಕ್ರೀಡಾ ಸ್ಫೂರ್ತಿ ಅಲ್ಲ ಇದು, ಯಾಕಂತ ಅಲ್ವಾ? ಎಸ್ ರಮೇಶ್ ಅವರೇ, ಈಗಾಗಲೇ ಏಷ್ಯಾ ಕಪ್ ಟೂರ್ನಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಕೊನೆಗೆ ಟಾಪ್ 2 ತಂಡಗಳು ಯಾವ್ದು ಇರಬಹುದು ಅಂತೇಳಿ, ಯಾಕಂತಂದ್ರೆ ಆ ಕಡೆ ಈಗಾಗಲೇ ಶ್ರೀಲಂಕಾ, ಬಾಂಗ್ಲಾದೇಶ ಕೂಡ ಬಂದಿದೆ. ಹಾಗಾಗಿ ಕೊನೆಯ ಏಷ್ಯಾ ಕಪ್ ಕಿರೀಟ ಯಾರಿಗೆ ಅಂತ ಹೇಳಿ? ಆಬ್ವಿಯಸ್ಲಿ ಇಂಡಿಯಾನೇ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಯಾಕಂತಂದ್ರೆ ಇಂಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮು. ಲಾಸ್ಟ್ 2 ಮ್ಯಾಚಲ್ಲೂ ಕೂಡ ಆ ಥರ ಇಂಡಿಯಾಗೆ ಯಾರು ಕಾಂಪಿಟೇಷನ್ ಇನ್ನೂ ಕೊಟ್ಟಿಲ್ಲ. UAE ವಿರುದ್ಧನೂ ಸರಿಯಾಗಿ ಚೆನ್ನಾಗಿ ಆಡಿದ್ರು. ಬಟ್ ಅದೇನು ನಮಗೆ ಟೀಮ್ ಏನಲ್ಲ, ಕಾಂಪಿಟೇಷನ್ ಏನಿಲ್ಲ. ಪಾಕಿಸ್ತಾನ ಅಷ್ಟೇ ಅಷ್ಟೊಂದೇನು ಕಾಂಪಿಟೇಷನ್ ಕೊಡ್ತಾ ಇಲ್ಲ, ಟೀಮ್ ಅಷ್ಟೊಂದು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಈ ಸೀಸನಲ್ಲಿ. ಬಿಟ್ಟರೆ ಭಾರತ ತಂಡಕ್ಕೆ ಒಂದು ಒಳ್ಳೆ ಕಾಂಪಿಟೇಷನ್ ಯಾರು ಕೊಡ್ಬೋದು ಅಂತಂದರೆ ಶ್ರೀಲಂಕಾ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದು ಒಳ್ಳೆ ಟೀಮ್, ಅದು ಚೆನ್ನಾಗಿ ಆಡ್ತಾ ಇದ್ದಾರೆ. ಲಾಸ್ಟ್ ಅಫ್ಘಾನಿಸ್ತಾನ ವಿರುದ್ಧನೂ ಲಾಸ್ಟ್ ನೈಟ್ ಸಖತ್ತಾಗಿ ಆಡಿದ್ರು. ಕುಶಾಲ್ ಮೆಂಡಿಸ್ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ರು. ಜೊತೆಗೆ ಬಾಂಗ್ಲಾದೇಶ ತಂಡನೂ ಕೂಡ ನಾವು ಕಡೆಗಣಿಸೋಕ್ಕಾಗಲ್ಲ, ಅದು ಕೂಡ ಒಂದು ಒಳ್ಳೆ ಟೀಮೇ. ಬಟ್ ಏನೇ ಅಂದರೆ ಭಾರತ ತಂಡಕ್ಕೆ ಒಂದು ಫೈನಲಲ್ಲಿ ಭಾರತ ಕನ್ಫರ್ಮ್ ಆಗಿ ಫೈನಲ್ ಹೋಗೋದು ಪಕ್ಕಾ ಫಿಕ್ಸು. ಆದರೆ ಇನ್ನುಳಿದ ಒಂದು ಸ್ಥಾನಕ್ಕೆ ನನಗನ್ನಿಸಂಗೆ ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ, ಈ 3 ನಡುವೆ ಟಫ್ ಇದೆ. ತುಂಬ ಅದರಲ್ಲಿ ಯಾರು ಬರ್ತಾರೆ ಅಂತ ನೋಡಬೇಕು. ಬಟ್ ಈ 3 ತಂಡದಲ್ಲೇ ನನ್ನ ಪ್ರಕಾರ ಶ್ರೀಲಂಕಾ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಅವ್ರು ಆಡಿರ್ತಕ್ಕಂಥ ಇಲ್ಲಿ 3 ಲೀಗ್ ಮ್ಯಾಚ್ಗಳಲ್ಲೂ ಕೂಡ ಗೆದ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಟೀಮು, ಬೌಲಿಂಗ್ ಆಗ್ಬೋದು ಮತ್ತು ಬ್ಯಾಟಿಂಗ್ ಆಗ್ಬೋದು, ಎರಡರಲ್ಲೂ ಕೂಡ ಒಂದು ಒಳ್ಳೆ ಬ್ಯಾಲೆನ್ಸ್ ಕಾಣ್ತಾ ಇದೆ ಶ್ರೀಲಂಕಾ. ಹಾಗಾಗಿ ಭಾರತ ಮತ್ತು ಶ್ರೀಲಂಕಾ ತಂಡ ಫೈನಲ್ ಆಡ್ಬೋದು. ಭಾರತ ತಂಡ ಫೈನಲ್ ಶ್ರೀಲಂಕಾನ ಸೋಲಿಸಿ ಚಾಂಪಿಯನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್, ಇಲ್ಲಿಯವರೆಗಿನ ಪಂದ್ಯ ಆಯಿತು. ನೆಕ್ಸ್ಟ್ ಏನಾದ್ರು ಚೇಂಜಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆಯಾ? ಭಾರತ ತಂಡದಲ್ಲಿ ಏನಾದರೂ ಬದಲಾವಣೆ ನಿರೀಕ್ಷೆ ಇದೆಯಾ? ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ಗಳಲ್ಲಿ ಏನಾದರೂ? ಪಾಕಿಸ್ತಾನ ವಿರುದ್ಧ ತುಂಬ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಯಾಕಂತಂದರೆ ನೀವು ಲಾಸ್ಟು ಹ್ಯಾಂಡ್ ಶೇಕ್ ಕಾಂಟ್ರವರ್ಸಿ ಆಗಿತ್ತು. ಪಾಕಿಸ್ತಾನ ತಂಡ ಕೂಡ ನೆಕ್ಸ್ಟ್ ಮ್ಯಾಚ್ ನಾವು ಗೆಲ್ಲಬೇಕು ಅನ್ನೋ ಒಂದು ಆಟದಲ್ಲಿ ಅವರು ಕೂಡ ಮೈದಾನಕ್ಕೆ ಇಳಿತಾರೆ. ಸೊ ಹಾಗಾಗಿ ಭಾರತ ತಂಡ ನನಗನ್ನಿಸ್ದಂಗೆ ಲಾಸ್ಟ್ ಮ್ಯಾಚ್ ಪಾಕಿಸ್ತಾನದಲ್ಲಿ ಯಾವ ಒಂದು ಪ್ಲೇಯಿಂಗ್ 11 ಆಡಿದ್ರು ಅದೇ ಪ್ಲೇಯಿಂಗ್ 11ನ ಪಾಕಿಸ್ತಾನ ವಿರುದ್ಧ ಕಂಟಿನ್ಯೂ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಆಬ್ವಿಯಸ್ಲಿ ಇವತ್ತು ಒಮಾನ್ ವಿರುದ್ಧ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ನನಗನ್ನಿಸ್ದಂಗೆ ಕೀ ಪ್ಲೇಯರ್ಸ್ ಯಾರಿದ್ದಾರೆ ಅವ್ರಿಗೆ ರೆಸ್ಟ್ ಕೊಡ್ಬೋದು. ಇವರು ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ರೆಸ್ಟ್ ಕೊಟ್ಟು ಹರ್ಷದೀಪ್ ಸಿಂಗ್ಗೆ ತೊಗೊಳ್ಬೋದು ಅಂತ ನನಗನ್ನಿಸ್ತಾ ಇದೆ. ಬಟ್ ಇನ್ನೊಂದು ಇಲ್ಲಿ ಪ್ರಾಬ್ಲಮ್ ಏನು ಬೌಲಿಂಗ್ ವಿಭಾಗದಲ್ಲಿ ಅಂತಂದರೆ, ಹರ್ಷದೀಪ್ ಸಿಂಗ್ ಅವರು ನಂಬರ್ 1 T20 ಬೌಲರ್. ಈಗ ತುಂಬ ವಿಕೆಟ್ಸ್ ತೊಗೊಂಡಿದ್ದಾರೆ. ತುಂಬ ಕ್ರೂಷಿಯಲ್ ಒಂದು T20 ವರ್ಲ್ಡ್ ಕಪ್ಪಲ್ಲೂ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡಿದರು ಹರ್ಷದೀಪ್ ಸಿಂಗು. ಸೊ ಅಂಥ ಒಬ್ಬ ಪ್ಲೇಯರ್ಗೆ ಏಷ್ಯಾ ಕಪ್ ಟೂರ್ನಮೆಂಟಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಹೌದು, ಯಾಕಂತಂದರೆ ನಾವು ನೋಡಿದಾಗ ಕಂಡೀಷನ್ಸ್ಗೆ ನಾವು ಇಲ್ಲಿ ಹೆಚ್ಚು ಫಾಸ್ಟ್ ಬೌಲರ್ನ ಆಡ್ಸೋಕ್ಕಾಗಲ್ಲ. ಈ ಕಂಡೀಷನಲ್ಲಿ ಸ್ಲೋ ಪಿಚ್ಚು, ಜೊತೆಗೆ ಸ್ಪಿನ್ನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ಪಿಚ್ಚು. ಸೊ ಹಾಗಾಗಿ ಫಾಸ್ಟ್ ಬೌಲರ್ಗಳಿಗೆ ಜಾಸ್ತಿ ಮಣಿಯೋಕ್ಕಾಗ್ತಾ ಇಲ್ಲ. ಫುಲ್ ಟೈಮ್ ಪೇಸ್ ಬೌಲರ್ ಆಗಿ ಬುಮ್ರಾ ಒಬ್ಬರೇ ಆಡ್ತಾ ಇರೋದು. ಸೊ ಹಾಗಾಗಿ ಹರ್ಷದೀಪ್ ಸಿಂಗ್ಗೆ ಅವಕಾಶ ಸಿಗ್ತಾ ಇಲ್ಲ. ಇದು ಏನೂ ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇದು. ನೋಡಬೇಕು ಟೀಮ್ ಇಂಡಿಯಾ ಯಾವ ರೀತಿ ಆಡುತ್ತೆ ಅಂತ. ನನಗನ್ನಿಸ್ದಂಗೆ ಇದು ಓವರಾಲ್ ಈ ಟೂರ್ನಮೆಂಟಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗೋದು ಪಕ್ಕ ಅಂತ ನನಗನ್ನಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ರಮೇಶ್ ಅವರು. ಆಫ್ಟರ್ ಮ್ಯಾಚ್ ಬರ್ತೇನೆ, ಪಾಕಿಸ್ತಾನ ಮತ್ತು ಭಾರತದ ಪಂದ್ಯದ ನಂತರ ಮತ್ತೊಮ್ಮೆ ಭೇಟಿ ಆಗ್ತೇನೆ, ಅದ್ರ ಬಗ್ಗೆ ತಿಳ್ಕೊಂಡು ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮ. ನಮ್ಮ ಬದ್ಧ ವೈರಿ ಸಾಂಪ್ರದಾಯಿಕ ಎದುರಾಳಿ ಭಾರತ ಮತ್ತು ಪಾಕಿಸ್ತಾನ ಒಂದು ಪಂದ್ಯ ಇದೇ 21ರಂದು ಮತ್ತೆ ಮುಖಾಮುಖಿ ಆಗುತ್ತಿವೆ. ಒಂದು ಹೈ ವೋಲ್ಟೇಜ್ ಕಾದಾಟ. ಅವತ್ತಿನ ಪಂದ್ಯದ ನಂತರ ಮತ್ತೊಮ್ಮೆ ನಿಮಗೆ ಸಿಗ್ತೇವೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.